ದೇವಸ್ಥಾನಗಳಿಗೆ ಪ್ರವೇಶ ಇವತ್ತಿಗೂ ಕೂಡ ಅನೇಕ ಕಡೆ ಆಗೋದೇ ಇಲ್ಲ. ಕಾರಜೋಳಣ್ಣ ಹೌದಲ್ಲ, ನಾನು ಮೊದಲನೇ ಸರಿ 1989ರಲ್ಲಿ ಶಾಸಕನಾದೆ ಅಧ್ಯಕ್ಷರೇ. ನನ್ನ ಕ್ಷೇತ್ರದಲ್ಲಿ ನನ್ನೆಲ್ಲ ತಿರುಗಾಡಿಸ್ತಾ ಇದ್ರು. ಗೆದ್ದಿದ್ದಕ್ಕೆ ಒಂದು ವಿಕ್ಟ್ರಿ ರೌಂಡ್ ಹೊಡಿತೀವಿ ನಾವು. ಆ ವಿಕ್ಟ್ರಿ ರೌಂಡ್ ಹೋಗುವಾಗ ಒಂದು ಹಳ್ಳಿಗೆ ಕರ್ಕೊಂಡು ಹೋದ್ರು. ಆ ಊರಲ್ಲಿ ಸ್ವಾಭಾವಿಕವಾಗಿ ಊರು ಅಂದ್ರೆ ದೇವಸ್ಥಾನಗಳಿದ್ದೇ ಇರುತ್ತೆ, ರಮೇಶ್ ಕುಮಾರ್ ಇರಲೇಬೇಕು. ಆ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ಬಿಟ್ರು. ಕರ್ಕೊಂಡು ಹೋದ್ರು. ಆಂಜನೇಯ ಸ್ವಾಮಿ, ನಾನು ಆಂಜನೇಯ ಸ್ವಾಮಿಗೆ ನಮಸ್ಕಾರ ಹಾಕಿದೆ, ಮಂಗಳಾರತಿ ಕೊಟ್ಟರು, ಮಂಗಳಾರತಿ ತಗೊಂಡೆ, ಬಂದೆ ಆಚೆ. ಏನಿಲ್ಲ, ಏನು ತೊಂದರೆ ಏನಿಲ್ಲ. ನಾನು ಬಂದ ನಂತರ ಊರಲ್ಲಿ ಒಡೆದಾಟ. ಹೆಂಗ್ ನೀವು ಒಳಗಡೆ ಕರ್ಕೊಂಡೋದ್ರಿ ಅವನನ್ನ? ಇವತ್ತು ನನ್ನ ಕ್ಷೇತ್ರಕ್ಕೆ ಹೋದ್ರೆ ನನಗೆ ಗೊತ್ತಿದೆ ಯಾವ ದೇವಸ್ಥಾನದಲ್ಲಿ ಈ ಪದ್ಧತಿ ಇನ್ನೂ ಕೂಡ ಅನುಷ್ಠಾನ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನೇ ಹೇಳ್ಬಿಡ್ತೇನೆ, ಪೂಜಾರಪ್ಪ ನೀನು ಮಂಗಳಾರತಿ ಇಲ್ಲಿಗೆ ತಗೊಂಡ್ಬಿಡು, ಒಂದು ಶೂಸ್ ಹಾಕೊಂಡಿದ್ದೀನಿ ನಾನು, ಬೇಡ ಒಳಗಡೆ ಬರೋಕ್ಕಾಗಲ್ಲ, ತಂದ್ಬಿಡಪ್ಪ ನೀನೇ ಅಂತ. ದಿಸ್ ಈಸ್ ಅವರ್ ಸ್ಟೇಟಸ್ ಅಧ್ಯಕ್ಷರೇ. ಈವನ್ ಟುಡೇ ದಿಸ್ ಈಸ್ ಅವರ್ ಸ್ಟೇಟಸ್. ಐ ಡೋಂಟ್ ನೋ ನಿಮ್ಮ ತಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇದೆಯೋ ಅಲ್ವೋ ಗೊತ್ತಿಲ್ಲ ನನಗೆ. ಹೇಗೆ ಇದನ್ನ ನಾವು ಹೋಗ್ಲಾಡಿಸ್ಬೇಕು? ಎಷ್ಟು ವರ್ಷ ಆಗ್ಬೇಕು? ತಾವು 70 ವರ್ಷದ ಸಂವಿಧಾನದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಇವತ್ತು ಈ ಚಿತ್ರ ಬಿಡಿಸೋದಕ್ಕೆ ತಂದಿಟ್ಟಿದ್ದೀವಿ, ಇಲ್ಲಿ ಚರ್ಚೆ ಮಾಡಿದ್ದೀವಿ. ಈ ನಾಡು 2500 ವರ್ಷದ ಹಿಂದೆ ಭಗವಾನ್ ಬುದ್ಧನನ್ನ ಕೊಟ್ಟಿದೆ. ಸಮಾನತೆಯನ್ನ ಪ್ರತಿಪಾದನೆ ಮಾಡಿದಂತ ಭಗವಾನ್ ಬುದ್ಧನನ್ನ ಈ ನಾಡು ಕೊಟ್ಟಿದೆ. ಈ ದೇಶ 850 ವರ್ಷದ ಹಿಂದೆ ಬಸವಣ್ಣ ಬ್ರಾಹ್ಮಣನಾಗಿ ಹುಟ್ಟಿದಂತ ಬಸವಣ್ಣ ಸಮಾನತೆಯನ್ನು ಹೇಳಿದಂತ ಈ ನಾಡು ಅಧ್ಯಕ್ಷರೇ. ವಿ ಆರ್ ನಾಟ್ ಏಬಲ್ ಟು ರಿಮೂವ್ ದಿಸ್ ಅನ್ಟಚಬಿಲಿಟಿ.